ಹಾಯ್ ಎವ್ರಿವನ್, ಇಟ್ಸ್ ಅರ್ಲಿ ಮಾರ್ನಿಂಗ್ ಹೋಗ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಹೇಳೋದೇ ಬೇಡ. ಫಾರ್ ಮೈ ವರ್ಕ್ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಆ್ಯಂಡ್ ಇಟ್ಸ್ ಅ ಸೀಮಂತ ಮೇಕ್ ಓವರ್. ಅವ್ರ ಹೇರ್ ಸ್ಟೈಲ್ ಈ ಥರ ಇತ್ತು, ಸಾರಿ ಮೇಕಪ್ ಎಲ್ಲ ಈ ಥರ ಇತ್ತು, ಆಲ್ ಪುಟ್ ಟುಗೆದರ್. ಅವರಂತೂ ನನ್ನ ಮೇಕ್ ಓವರ್ ತುಂಬ ಅಂದರೆ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಶಿ ಗೇವ್ ಅ ಜೆನ್ಯೂನ್ ರಿವ್ಯೂ ಆಲ್ಸೋ. ದೆನ್ ಶಿ ಹ್ಯಾಡ್ ಅ ಫೋಟೋ ಶೂಟ್ ಆ್ಯಂಡ್ ಆಲ್. ಅದನ್ನೆಲ್ಲ ನಾನು ನೋಡಿದೆ. ಇಟ್ ವಾಸ್ ಫನ್ ವಾಚಿಂಗ್. ಅದಾದಮೇಲೆ ಅವ್ರ ಅಮ್ಮಗೂ ಒಂದು ಮೇಕ್ ಓವರ್ ಬೇಕು ಅಂತ ಹೇಳಿದರು. ಸೊ ದಿಸ್ ಇಸ್ ಹೌ ಆಂಟಿ ಈಸ್ ರೆಡಿ, ಹರ್ ಮಾಮ್. ಅವರು ಕೂಡ ಎಲ್ಲ ತುಂಬ ಇಷ್ಟನೇ ಪಟ್ಟರು. ಆ್ಯಂಡ್ ಐ ಲವ್ ದೇರ್ ಡೆಕೋರೇಷನ್ ಆ್ಯಂಡ್ ಆಲ್ ದಟ್. ದ ವೆನ್ಯೂ ವಾಸ್ ಲುಕಿಂಗ್ ಸೋ ಗುಡ್. ಅದಾದಮೇಲೆ ಮನೆಗೆ ಬಂದೆ. ಈ ಸರಿ ಮೇಕ್ ಓವರ್ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಎಷ್ಟು ಖುಷಿ ಇತ್ತು ಗೊತ್ತಾ. ಬಿಕಾಸ್ ನಮ್ಮಮ್ಮ ನನಗೋಸ್ಕರ ಬಿಸಿ ಬಿಸಿ ರೊಟ್ಟಿ ಆ್ಯಂಡ್ ಮೊಟ್ಟೆ ಪಲ್ಯ, ಪ್ರೀತಮ್ ನಮ್ಮಮ್ಮ ಮಾತಾಡ್ಕೊಂಡು ಮಾಡಿರೋದು ನನ್ನ ಫೇವ್ರೆಟ್ಟು. ಸೊ ಅದನ್ನು ತಿಂದಾದ್ಮೇಲೆ ಮೇಡಮ್ ಚಾಕ್ಲೇಟಿಂದ ಆರ್ಡರ್ ಮಾಡಿದ್ದೆ ಕೇಕ್ ಮತ್ತು ದಟ್ ಟೆಡ್ಡಿ ಮೂಸ್ ಎಲ್ಲ, ಅದೆಲ್ಲ ತಿಂದ್ವಿ. ದೆನ್ ಈವ್ನಿಂಗ್ ಈ ನಾಟಿ ಬೆಂಗಳೂರು ಏನಿದೆ ನಮ್ಮ ಆರ್ ನಗರದಲ್ಲಿ ಕೀಮಾ ದೋಸೆ ಅನ್ನೋದು ತುಂಬ ವೈರಲ್ ಆಗೋಗಿತ್ತಲ್ಲ. ಸೊ ನಾವು ಎಷ್ಟೊಂದಿನಿಂದ ಹೋಗೇ ಇರಲಿಲ್ಲ. ಸೊ ಹೋಗಿ ತಿನ್ನೋಣ ಅಂತ ಹೋದೆ. ಅಟ್ಟರ್ ಫ್ಲಾಪ್. ನನಗಂತೂ ಚೂರು ಏನು ಇಷ್ಟ ಆಗಲಿಲ್ಲ. ದಟ್ ಪಾಪ್ಕಾರ್ನ್ ಆಗಿರ್ಬೋದು, ದಟ್ ವಾಟ್ ಈಸ್ ದಟ್ ಶವರ್ಮಾ ರೋಲ್ ಆಗಿರ್ಬೋದು. ಮೇನ್ಲಿ ದಟ್ ಕೀಮಾ ದೋಸೆ ಇಸ್ ಸೋ ಬ್ಯಾಡ್. ಕೀಮಾ ಇಸ್ ಡನ್ ಸೋ ಬ್ಯಾಡ್ಲಿ. ಆ್ಯಂಡ್ ದೋಸೆನೂ ಏನು ಚೆನ್ನಾಗಿಲ್ಲ. ನಾನು ಯಾವುದೋ ಏನೋ ಎಕ್ಸ್ಪೆಕ್ಟೇಷನಲ್ಲಿ ಹೋದರೆ ಒಳ್ಳೆ ಆಲೂಗಡ್ಡೆ ಪಲ್ಯ ಥರ ಅದ್ರ ಒಳಗಡೆ ದೋಸೆ ಒಳಗಡೆ ಹಾಕ್ಕೊಟ್ಟಿದ್ದಾರೆ. ಆ ಕ್ರಿಸ್ಪಿನೆಸ್ಸೇ ಹೊಟ್ಟೋಗುತ್ತೆ ದೋಸೆದು. ಸೊ ಬಿಗ್ 0 ಔಟ್ ಆಫ್ 5. ಐ ಡೋಂಟ್ ವಾಂಟ್ ಟು ಗಿವ್ 1 ಪಾಯಿಂಟ್ ಆಲ್ಸೋ. ಅಲ್ಲಿಂದ ಹಾಗೆ ಅರಮ್ಯ ಅಂತ ಹೊಸ ಸ್ಟೋರ್ ಓಪನ್ ಆಗಿದೆ ನಮ್ಮ ಆರ್ ನಗರದಲ್ಲಿ. ಇಟ್ಸ್ ಅನ್ ಇಂಡಿಯನ್ ಎಥ್ನಿಕ್ ಕುರ್ತಾ, ಮಿಡ್ ರೇಂಜ್ ಅಲ್ಲಿರೋ ಕುರ್ತಾ ಸೆಟ್ಸ್ ಸ್ಟೋರ್, ಫುಲ್ ಆಫ್ ಕಾಟನ್. ಈ ಸ್ಟೋರ್ ಪೂರ್ತಿ ಕಾಟನ್ ಔಟ್ಫಿಟ್ಸೇ ನೋಡ್ತೀರಾ ನೀವು. ಸೊ ನಾನು ಕೂಡ ಕೆಲವೊಂದೆಲ್ಲ ಶಾಪ್ ಮಾಡಿದೆ. ನಂಗೆ ಪ್ರೈಸ್ ರೇಂಜ್ ಕೂಡ ಇಷ್ಟ ಆಯಿತು. ನಾನು ಏನೆಲ್ಲ ತೊಗೊಂಡೆ ಅಂತ ಗೊತ್ತಾಗಬೇಕಾದ್ರೆ ಲಾಂಗ್ ವಿಡಿಯೋ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಡೀಟೇಲ್ಡ್ ವಿಡಿಯೋ ಯು ಕ್ಯಾನ್ ವಾಚ್.